ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರನ್ನ, ಪತ್ರಿಜಿ ಗುರುಗಳನ್ನ ಹಾಗೂ ಎಲ್ಲ ದಿವ್ಯ ಚೈತನ್ಯಗಳನ್ನ, ತಂದೆ ತಾಯಿಗಳನ್ನ ಹಾಗೂ ಈ ವೇದಿಕೆಯನ್ನು ಸೃಷ್ಟಿ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಂತ ರಂಗನಾಥ್ ಗುರುಜಿಯವರನ್ನ, ಲಕ್ಷ್ಮೀ ಮೇಡಮ್ ಅವ್ರನ್ನ ಹಾಗೂ ಎಲ್ಲ ಈ ವೇದಿಕೆಯಲ್ಲಿ ಹಾಜರಿದ್ದಂತ ಎಲ್ಲ ಆತ್ಮ ಬಂಧುಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಧ್ಯಾನ ಹಂಚಿಕೆಯನ್ನು ಇವತ್ತು ಪ್ರಾರಂಭ ಮಾಡ್ತೀನಿ. ನಾನು ಇಲ್ಲಿ ಅಂದ್ರೆ ಮಹಾವತಾರ್ ಫೌಂಡೇಶನ್ಗೆ ಹಾಜರಾಗಿ ಕನಿಷ್ಠ 2.5 ವರ್ಷ ಆಯ್ತು. ಇಲ್ಲಿ ಪಡೆದದ್ದು ತುಂಬಾ ಇದೆ. ಇದನ್ನೇ ಒಂದೇ ಸೆಷನ್ ನಲ್ಲಿ ಹೇಳಲಿಕ್ಕೆ ಆಗಲ್ಲ. ನಾನು ಮೂಲತಃ ಮೊದಲನೇದಾಗಿ ನನ್ನ ಸ್ವಂತ ಊರು ಹುಬ್ಳಿ ತಾಲೂಕು ಕಿರೇಸೂರ್ ಅಂತ ಹಳ್ಳಿಯಲ್ಲಿ ಬೆಳೆದವರು. ಹಳ್ಳಿಯಲ್ಲೇ ಬೆಳೆದು ಅಲ್ಲಿ ಶಿಕ್ಷಣವನ್ನು ಪಡೆದು ನಂತರ ಸರ್ಕಾರಿ ನೌಕರಿಗಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾನು ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದಕ್ಕಿಂತ ಪೂರ್ವದಲ್ಲಿ ನಾನು ಹೇಳ್ಬೇಕಂದ್ರೆ ನಮಗೂ ಒಂದು ಮೋದಿ ಕೇರ್ ಅಂತಂದು ಒಂದು ಈಗ ಅಲ್ಲಿ ಮೊದ್ಲೇ ನಾ ಹಂಚಿಕೆ ಮಾಡಿದ್ದೆ. ಅಲ್ಲಿ ಲೈಫ್ ಎಜುಕೇಶನ್ ಅಂತ ಕೊಡ್ತಾ ಇದ್ರು, ಅದನ್ನು ಕೂಡ ನಾವು ತಗೊಂಡಿದ್ವಿ. ಅದರಲ್ಲಿ ಕೂಡ ಇಲ್ಲಿ ಏನು ನಮ್ಗೆ ಧ್ಯಾನ ಹಂಚಿಕೆ ಮಾಡ್ತಾರೆ ಅದೇ ರೀತಿ ಇತ್ತು. ಅದು ಅನಿವಾರ್ಯ ಕಾರಣಗಳಿಂದ ಬಂದಾಯ್ತು. ಅದಕ್ಕೂ ಕೂಡ ನಾವು ಜೂಮ್ ನಲ್ಲಿ ಹಾಜರಾಗಿದ್ದು. ಅದರ ನಂತರ ನಾನು ಇಲ್ಲಿ ಫೇಸ್ಬುಕ್ ಲಿಂಕ್ ಮೂಲಕ ಇದು ಮಹಾವತಾರ್ ಫೌಂಡೇಶನ್ ಲಿಂಕಿಗೆ ನಾನು ಜಾಯಿನ್ ಆಗಿ 2.5 ವರ್ಷದಿಂದ ಇಲ್ಲಿ ನಾನು ಅನೇಕ ಚಿಕಿತ್ಸೆಗಳನ್ನು ಪಡೆದುಕೊಂಡಿನಿ, ಧ್ಯಾನವನ್ನ ಪಡೆದುಕೊಂಡಿದ್ದೇನೆ. ಮೊದಲನೇದಾಗಿ ಯೋಗಾಸನ ಮತ್ತು ಇದನ್ನೇ ನಾನು ಪ್ರೈಮರಿಲಿ ಇದ್ದಾಗ ಮಾಡಿದ್ದು. ಅದರ ನಂತರ ನಾವು ಬಿಟ್ಬಿಟ್ಟಿದ್ವಿ. ಅದು ಕಂಪಲ್ಸರಿ ಅಂತ ಅನ್ನೋದು ಇಲ್ಲಿ ಬಂದ ನಂತರ ಗೊತ್ತಾಯ್ತು. ಯೋಗಾಸನ ಪ್ರಾಣಾಯಾಮನ ಪ್ರತಿದಿನ ಇಲ್ಲಿ ಹಿರಿಯ ಮಾಸ್ಟರ್ದವರು ಹೇಳ್ತಾರೆ, ಅವನ್ನೆಲ್ಲ ಅಳವಡಿಸ್ಕೊಂಡಿದ್ದೇನೆ. ಮತ್ತೆ ಇಲ್ಲಿ ಕೊಡುವಂತ ಸ್ವಮೂತ್ರ ಚಿಕಿತ್ಸೆ, ಮೊದಲನೇದಾಗಿ ಸ್ವಮೂತ್ರ ಚಿಕಿತ್ಸೆಯನ್ನ ಗುರುಜಿಯವ್ರು ಕೊಟ್ಟಾಗ ನಾವು ಯಾವ ರೀತಿ ಮಾಡ್ಕೋಬೇಕಂತ ಅನ್ನೋದು ನಮ್ಗೆ ಹೆಸಿಟೇಟ್ ಇತ್ತು. ಆದ್ರೆ ಅದನ್ನ ಅಳವಡಿಸ್ಕೊಳ್ತಾ ಹೋದಾಗ ನಮ್ಮಲ್ಲಿ ಆರೋಗ್ಯದಲ್ಲಿ ಆದ ಬದಲಾವಣೆ ತುಂಬಾ ಅದ್ಭುತ ಅಂತ ಹೇಳ್ಬೋದು. ನಂತರ ಸ್ವರ ವಿಜ್ಞಾನ ಅದನ್ನು ಕೂಡ ನಾನು ಪ್ರತಿದಿನ ಅಳವಡಿಸ್ಕೊಂಡಿದ್ದೇನೆ, ಪ್ರತಿದಿನ ಪಾಲನೆಯನ್ನು ಮಾಡ್ತಾ ಇದ್ದೇನೆ. ನಂತರ ಈಗ ಕೊಡುವ ಬಹಳಷ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಇಲ್ಲಿ ಮಹಾವತಾರ್ ಫೌಂಡೇಶನ್ ಏನಿದೆ, ಎದ್ದ ತಕ್ಷಣ ಸ್ವರವನ್ನ ಚೆಕ್ ಮಾಡ್ಕೊಳ್ಳೋದು, ಮತ್ತೆ ಅದೇ ರೀತಿ ಸ್ವರ ಯಾವ ರೀತಿ ಯಾವ ಕಡೆ ಇರುತ್ತೆ ಆ ಕಡೆನೇ ಹೇಳೋದು, ಅದೇ ಕಾಲನ್ನ ಮುಂದಿಟ್ಟು ಹೊರಗಡೆ ಹೋಗೋದು. ನಂತರ ನಮ್ಮ ಎಲ್ಲಾ ಕ್ರಿಯೆಗಳನ್ನು ಮುಗಿಸ್ಕೊಂಡು ಬಂದು ಮತ್ತೆ ನಾವು ಇಲ್ಲಿ ಯೋಗಾಸನ ಪ್ರಾಣಾಯಾಮ ಇವೆಲ್ಲಕ್ಕೂ ನಾವು ಅಂದ್ರೆ ಇಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ಎಲ್ಲವೂ ಸಿಗುತ್ತೆ. ನಾವು ಹೊರಗಡೆ ಏನು ಬೇರೆ ಕಡೆ ಹುಡುಕೋದೇ ಬೇಡ ಅಂತ ಅತ್ಯದ್ಭುತವಾದ ಧ್ಯಾನವನ್ನ ಇಲ್ಲಿ ನಮಗೆ ರಂಗನಾಥ್ ಗುರುಜಿಯವರು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾಕೆಂದ್ರೆ ಇದು ತುಂಬಾ ಅದ್ಭುತವಾದ ವೇದಿಕೆ ಅಂತ ಹೇಳ್ಬೋದು. ಅದರಲ್ಲಿ ನಾನು ಒಂದು ಅಳವಡಿಸ್ಕೊಂಡಿದ್ದು ಈಗಾಗಲೇ ಬಹಳಷ್ಟು ಮಾಸ್ಟರ್ ಹೇಳಿದ್ದಾರೆ. ವೇಗಸ್ ನರ್ವ್ ಬಗ್ಗೆ ನಾನು ಇಲ್ಲಿ ಹಂಚಿಕೆಯನ್ನು ಮಾಡ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ. ಯಾಕಂದ್ರೆ ಈ ವೇಗಸ್ ನರ್ವ್ ಬಗ್ಗೆ ಗುರುಜಿಯವರು ಈಗಾಗಲೇ ನಮ್ಗೆ 2-3 ಸೆಷನ್ ನಲ್ಲಿ ತರಗತಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಇದನ್ನ ಏನು ಬೆಳಗಿನ ಏನು ಬ್ರಹ್ಮ ಮುಹೂರ್ತ ಇದರಲ್ಲಿ ಒಬ್ರು ಕೇಳಿದ್ರು ವೇಗಸ್ ನರ್ವ್ ಬಗ್ಗೆ ಹೇಳಿ ಅಂತಂದು. ಅದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಆಗುದಿಲ್ಲ ಅಂತಂದು ಅದನ್ನೇ ನಾನು ಇಲ್ಲಿ ಇವತ್ತು ಹಂಚಿಕೆ ಮಾಡ್ಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇದನ್ನ ವೇಗಸ್ ನರ್ವ್ ಅಂದ್ರೇನು, ಇದನ್ನ ಯಾವ ರೀತಿ ನಾವು ಸಕ್ರಿಯಗೊಳಿಸ್ಬೇಕು, ಇದನ್ನ ಸಕ್ರಿಯಗೊಳಿಸಿಕೊಳ್ಳೋದ್ರಿಂದ ನಮ್ಮಲ್ಲಿ ಏನಾದ್ರೂ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ವೇಗಸ್ ನರ್ವ್ ಅಂತಂದ್ರೆ ಅದು ಎಲ್ಲಿ ಇರುತ್ತೆ ಅಂತಂದ್ರೆ ನಮ್ಮ ಬ್ರೇನು ಅಂದ್ರೆ ಮೆದುಳಿನ ಕೊನೆಯ ಭಾಗ ಮತ್ತು ಬೆನ್ನು ಮೂಳೆ ಇವೇನ್ ಜಾಯಿಂಟ್ ಆಗುತ್ತಲ್ಲ ಅಲ್ಲಿ ನಮ್ಮ ವೇಗಸ್ ನರ್ವ್ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇದಕ್ಕೆ ಕಾರ್ನಿಯಲ್ ನರ್ವ್ ಅಂತೂ ಕರೀತಾರೆ. ಅಂದ್ರೆ ಇದ್ರದ್ದು ನಮ್ ಬ್ರೇನಿಂದು ಟೇಲ್ ಬೋನ್ ಅಂತೂ ಹೇಳ್ಬೋದು. ಇದಕ್ಕೆ ಅಂದ್ರೆ ಬ್ರೇನಿನ ಕೊನೆಯ ತುದಿಗೆ ಮತ್ತು ಬೆನ್ನು ಮೂಳೆ ಮೊದಲನೇ ಭಾಗ ಅಲ್ಲಿ ಇದು ವೇಗಸ್ ನರ್ವ್ ಪ್ರಾರಂಭ ಆಗುತ್ತೆ. ಇದನ್ನ ಕಾರ್ನಿಯಲ್ ನರ್ವ್ ಅಂತನೂ ಕರೀತಾರೆ. ಇದು ತುಂಬಾ ಉದ್ದವಾದ ಅಂದ್ರೆ ನಮ್ಮ ದೇಹದಲ್ಲೇ ಅತಿ ಉದ್ದವಾದ ನರ ಅಂತ ಇದು ಅತಿ ಉದ್ದವಾದ ನರ ಆಗಿರ್ತದೆ. ಇದು ಮೆದುಳಿನ ನಮ್ಮ ದೇಹದ ಪ್ರಧಾನ ಅಂಗಗಳಿಗೆ ಅಂದ್ರೆ ಮೆದುಳಿನಿಂದ ನಮ್ಮ ದೇಹದಲ್ಲಿರುವಂತ ಎಲ್ಲಾ ಅಂಗಾಂಗಗಳಿಗೂ ಸಂಪರ್ಕವನ್ನ ಹೊಂದಿದೆ. ಇದರಿಂದ ಕೂಡ ಎಲ್ಲಾ ಮೆದುಳಿಂದ ಏನೇನು ನಮ್ಗೆ ವಿಚಾರಗಳು ಆಜ್ಞೆಗಳು ಎಲ್ಲ ಬರ್ತಾವ ನರ್ವ್ ಈ ವೇಗಸ್ ನರ್ವ್ ಮೂಲಕ ನಮ್ಮ ಪ್ರತಿಯೊಂದು ಅಂಗಕ್ಕೂ ಕೂಡ ಅದು ತಲುಪುತ್ತೆ. ಈಗೇನು ಒಂದು ಹೈವೇ ಒಂದು ಉದಾಹರಣೆ ತೆಗೆದುಕೊಂಡಾಗ ಪುಣೆ ಬೆಂಗಳೂರು ರಸ್ತೆ ಅಂತ ನಾವು ಏನ್ ತಗೋತೀವಲ್ಲ ಅದು ಎಲ್ಲಾ ಗ್ರಾಮಗಳಿಗೆ ಯಾವ ರೀತಿ ಕನೆಕ್ಟ್ ಕೊಡ್ತಾ ಹೋಗುತ್ತಲ್ಲ, ಅಲ್ಲಿ ಪುಣೆಯಿಂದ ಬೆಂಗಳೂರವರೆಗೆ ಎಷ್ಟು ಸಿಟಿಗಳು ಬರ್ತಾವ ಎಲ್ಲದಕ್ಕೂ ಕನೆಕ್ಟ್ ಕೊಡ್ತಾ. ಅದೇ ರೀತಿ ವೇಗಸ್ ನರ್ವ್ ಇಲ್ಲಿಂದ ಕನೆಕ್ಟ್ ಆಗಿ ನಮ್ಮ ದೇಹದ
ಕುತ್ತಿಗೆಗೆ ಇದು ಮೊದ್ಲೇದಾಗ ಎಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ಕುತ್ತಿಗೆ ಭಾಗಕ್ಕೆ ಬರುತ್ತೆ. ಕುತ್ತಿಗೆ ನಂತರ ಭುಜ, ಭುಜದ ನಂತರ ಎದೆ ಭಾಗ, ಎದೆ ಭಾಗದ ನಂತರ ಹೊಟ್ಟೆಗೆ. ಈ ರೀತಿ ಅದು ಮೇನರು. ಮತ್ತೆ ಅದರ ಕವಲುಗಳು ಬೇರೆ ಬೇರೆ ಕಡೆ ಹರಡ್ತಾ ಹೋಗುತ್ತೆ. ಪ್ರತಿಯೊಂದು ಅಂಗಕ್ಕೂ ಕೂಡ ಅದು ಅಲ್ಲಿ ಸಂಪರ್ಕವನ್ನ ಹೊಂದಿದೆ. ಇದು ನಮ್ಮ ದೇಹದ ಮೆದುಳಿಂದ ಅಲ್ಲಿ ಮೋಡೋಲಾ ಅಬ್ಲೋಗೇಟ್ ಅಂತ ಒಂದು ಅಲ್ಲಿ ಉತ್ಪನ್ನ ಆಗುತ್ತೆ. ಮೋಡೋಲಾ ಅಬ್ಲೋಗೇಟ್ ಅಂತಂದು ಒಂದು ಉತ್ಪನ್ನ ಆಗಿ ನಂತರ ಬೆನ್ನು ಮೂಳೆ ಸ್ಪೈನಲ್ ಕಾರ್ಡ್ ಹತ್ರ ಬಂದು ಅಲ್ಲಿಂದ ಕುತ್ತಿಗೆ ಭಾಗದಿಂದ ಗಂಟಲಕ್ಕೆ ಬರುತ್ತದೆ. ಗಂಟಲಿನಲ್ಲಿ ಸುತ್ತಮುತ್ತಲು ಏನೇನ್ ಅಂಗಗಳದು ಅದಕ್ಕೆಲ್ಲ ಕೂಡ ಆ ನರಗಳ ಅಂದ್ರೆ ಮೇನ್ ನರ ಇರುತ್ತೆ, ಅದು ಕವಲುಗಳು ಎಲ್ಲಾ ಕಡೆ ಹರಡಿಕೊಂಡಿರುತ್ತೆ. ಗಂಟಲಿನಿಂದ ನಂತರ ಕುತ್ತಿಗೆ ಭಾಗದಿಂದ ಮುಂದೆ ಎದೆ ಭಾಗ. ಇಲ್ಲಿ ಕುತ್ತಿಗೆಯಲ್ಲಿ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಏನ್ ಇದವಲ್ಲ ಅವೆಲ್ಲ ಕೂಡ ನಮ್ಮ ಮುಖದಲ್ಲಿ ಅಂದ್ರೆ ಒಂದು ಬ್ರಾಂಚ್ ಇದ್ದಂಗೆ ಒಂದ್ ನರ ಇರುತ್ತೆ, ಅದಕ್ಕೆ ಬ್ರಾಂಚ್ ಎಲ್ಲಾ ಅಂಗಗಳಿಗೂ ಕೂಡ ಅದು ಹರಡುತ್ತೆ. ನಂತರ ಮುಂದೆ ಕುತ್ತಿಗೆ ಭಾಗದಿಂದ ಅದ್ರ ಸುತ್ತಮುತ್ತಲ ಅಂಗಗಳಿಗೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅಲ್ಲಿ ಅವರ ಕವಲುಗಳು ಸಂಪರ್ಕ ಹೊಂದಿವೆ. ಮುಂದೆ ಎದೆ ಭಾಗದಲ್ಲಿ ಇಲ್ಲಿ ಏನಿರುತ್ತೆ ಅಂದ್ರೆ ಶ್ವಾಸಕೋಶಗಳು, ಉಸಿರಾಟದ್ದು, ಆಮೇಲೆ ಹಾರ್ಟು, ಇದಕ್ಕೆಲ್ಲನೂ ಕೂಡ ಅದರ ಕವಲುಗಳು ಬರುತ್ತೆ. ನಂತರ ಕೆಳಗಿಳದಂಗೆ ನಮ್ಮ ಹೊಟ್ಟೆ ಭಾಗಕ್ಕೆ ಅಲ್ಲಿ ಜೀರ್ಣಾಂಗ ಕೋಶಗಳು, ಲಿವರು, ಪ್ಯಾಂಕ್ರಿಯಾಸು, ಸಣ್ಣ ಕರಳು, ದೊಡ್ಡ ಕರಳು, ಇವದೆಲ್ಲಕ್ಕೂ ಕೂಡ ಇದು ಏನು ನಮ್ದೇ ಅಲ್ಲಿ ಸಂಪರ್ಕವನ್ನ ಹೊಂದಿದೆ. ಆದ್ದರಿಂದ ನಮ್ಮಲ್ಲಿ ಈಗೇನ್ ನೋಡಿ, ಏನಾದ್ರೂ ಒಂದು ನಾವು ಕೆಟ್ಟ ಸುದ್ದಿಯನ್ನು ಕೇಳಿದ ತಕ್ಷಣ ನಮ್ಗೇನಾಗುತ್ತೆ, ಹೊಟ್ಟೆಯಲ್ಲಿ ತಳಮಳ ಆಗ್ತೈತಿ ಅಂತ ಹೇಳ್ತೀವಿ, ಎದೆಯಲ್ಲಿ ಡಬ ಆಗುದು, ಆಮೇಲೆ ಉಸಿರಾಟ ಜೋರಾಗುತ್ತೆ. ನೋಡಿ, ಅದು ಆಗಿದ್ದು ನಮ್ಮ ಮೆದುಳಿನಲ್ಲಿ. ಆದ್ರೆ ಹೊಟ್ಟಿಗೆ ಯಾಕದು ಸಂಪರ್ಕ ಹೊಂದಿದೆ, ಅದರ ನರ್ವ್ಸ್ಗಳು ನಮ್ಮ ಹೊಟ್ಟೆಗೆ ಹೋಗಿರುವುದರಿಂದ ನೀವು ಊಟ ಮಾಡಿದ್ರೆ ಊಟ ಮಾಡಕ್ ಮನಸ್ಸು ಬರೋದಿಲ್ಲ. ಅದೇನೇ ಒಂದು ಏನೋ ಕೆಟ್ಟ ಸುದ್ದಿಯನ್ನು ಕೇಳಿದಾಗ, ಅಥವಾ ಯಾರಾದ್ರೂ ತೀರಿ ಹೋದ ಸುದ್ದಿಯನ್ನು ಕೇಳಿದಾಗ, ಅಥವಾ ಏನಾದ್ರೂ ಒಂದು ಅಪಘಾತದ ಸುದ್ದಿಯನ್ನು ಕೇಳಿದಾಗ ನಮ್ಗೆ ಏನಾಗಬೇಕು, ವಿಚಾರಗಳು ಮನಸ್ಸಿನಲ್ಲಿ ಒತ್ತಡ ಆಗ್ತೈತಿ ಮೆದುಳಿನಲ್ಲಿ. ಆದ್ರೆ ನಮಗೆ ಅದ್ರದ್ದು ರಿಯಾಕ್ಷನ್ ಎಲ್ಲಿ ಆಗ್ತದೆ, ಹೊಟ್ಟೆಯಲ್ಲಿ ಆಗ್ತೈತಿ. ಹೊಟ್ಟೆಯಲ್ಲಿ ಗಡಬಡ ಅಂದಂಗ ಆಗುದು, ಎದೆಯಲ್ಲಿ ಡವ ಆಗುದು, ಮತ್ತೆ ಉಸಿರಾಟ ಸರಳ ಉಸಿರಾಟ ಇಡುದಿಲ್ಲ. ನಾವೇನಾದ್ರೂ ಒಂದು ನಡಿತಾ ಹೋಗ್ತಾ ಇರ್ತೀವಿ, ಅಲ್ಲಿ ಹಾವನ್ನು ನೋಡಿದ್ವಂದ್ರ ಜೋರು ಉಸಿರಾಟ ಸ್ಟಾರ್ಟ್ ಆಗ್ಬಿಡ್ತೈತಿ. ಅಂದ್ರೆ ಅದಕ್ಕೆ ಅಲ್ಲಿ ವೇಗಸ್ ನರ್ವ್ ಅಲ್ಲಿ ಸಂಪರ್ಕ ಹೊಂದಿರೋದ್ರಿಂದ ಅದು ಪ್ರತಿಯೊಂದು ಭಾಗದ ಅಂದ್ರೆ ನಾವು ಒತ್ತಡ, ನಮ್ಮ ಮನಸ್ಸಿನಲ್ಲಿ ಯಾವಾಗ ಒತ್ತಡ ಸ್ಟಾರ್ಟ್ ಆಗ್ತತಿ, ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ಅದ್ರದ್ದು ಏನು ಇಫೆಕ್ಟ್ ಆಗುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಆದ್ದರಿಂದ ಅದನ್ನ ನಾವು ಏನ್ ಮಾಡ್ಬೇಕು, ಒತ್ತಡವಾದಾಗ ನಾವು ಈಗಾಗಲೇ ಸ್ವರ ವಿಜ್ಞಾನದಲ್ಲಿ ತಿಳಿಸಿದಂತೆ ನಮ್ಮ ಇಡನಾಡಿಯನ್ನ ಆಕ್ಟಿವ್ ಮಾಡ್ಕೋಬೇಕು. ಇದನ್ನು ಬಲಗಡೆ ನಾಡಿಯನ್ನು ಮುಚ್ಚಿ ನಾವು ಇಡನಾಡಿಯಲ್ಲಿ ದೀರ್ಘ ಉಸಿರನ್ನು ತೆಗೆದುಕೊಂಡು ದೀರ್ಘ ಉಸಿರನ್ನು ಬಿಟ್ಟಾಗ ಹೇಳ್ತಾರಲ್ಲ, ನಮ್ಗೆ ಒತ್ತಡ ಇದ್ದದ್ದು ತಕ್ಷಣ ಕಡಿಮೆಯಾಗಿ ನಾವು ಕೂಲ್ ಆಗಿ ಇರ್ತೇವೆ. ಈ ರೀತಿ ನಾವು ಯಾವಾಗ್ಲೂ ವೇಗಸ್ ನರ್ವ್ನ ಆಕ್ಟಿವ್ ಮಾಡ್ಕೊಂಡಾಗ ಏನಾಗುತ್ತೆ, ವೇಗಸ್ ನರ್ವ್ ಆಕ್ಟಿವ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಏನು ಪ್ರಯೋಜನ ಅಂತಂದ್ರೆ, ನಾವು ಯಾವಾಗ್ಲೂ ಶಾಂತ ಸ್ವರೂಪರಾಗಿರ್ತೇವೆ. ಮೈಂಡು ಗಡಿಬಿಡಿ ಇರುದಿಲ್ಲ. ಒತ್ತಡ ಯಾವುದೇ ಪರಿಸ್ಥಿತಿ ಬರಲಿ, ಅಂತ ಸನ್ನಿವೇಶಗಳು ಬಂದ್ರೂ ಕೂಡ ನಾವು ಅದನ್ನ ಎದುರಿಸ್ಲಿಕ್ಕೆ, ಅದನ್ನ ಕಾಮಗೆ ತಗೊಂತೇವಿ. ಯಾವ್ದು ಗಡಿಬಿಡಿ ಇಲ್ದಂಗೆ ನಾವು ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಬರುತ್ತದೆ. ಹಾಗೆ ಈ ರೀತಿ ಅದನ್ನ ಕಾಮ್ ಇದು ಅಂತೂ ಕರೀತಾರೆ, ನರ್ವ್ ಅಂತೂ ಕರೀತಾರೆ, ಕಾಮ್ ಸ್ವಿಚ್ ಅಂತ ಕರೀತಾರೆ ಇದನ್ನ ವೇಗಸ್ ನರ್ವ್ ಏನಂತ ಕರೀತಾರೆ, ಕಾಮ್ ಸ್ವಿಚ್. ಯಾಕಂದ್ರೆ ಇದನ್ನ ನಾವು ಆಕ್ಟಿವೇಟ್ ಮಾಡ್ಕೊಂಡಾಗ ಅಲ್ಲಿ ಆಕ್ಟಿವೇಟ್ ಆದಂತ ವ್ಯಕ್ತಿ ಮೃದು ಸ್ವಭಾವದವರು ಮತ್ತೆ ಶಾಂತ ಸ್ವಭಾವದವರು ಇರುವುದನ್ನ ನಾವು ಕಾಣ್ಬಹುದು. ಈಗ ನಾವು ಏನಾದ್ರೂ ಇದನ್ನ ಯಾವ ರೀತಿ ಸಕ್ರಿಯಗೊಳಿಸ್ಬೇಕು, ಹಾಗೂ ಇದನ್ನೇ ಈಗ ಫೈಟ್ ಅಂಡ್ ಫ್ಲೈಟ್ ಮೂಡ್ ಇಂದ ಇದು ರೈಟ್ ಅಂಡ್ ರೆಸ್ಟ್ ಮೂಡಿಗೆ ಡೈಜೆಸ್ಟ್ ಮೂಡಿಗೆ ಕರ್ಕೊಂಡು ಹೋಗಿ ಮುಂದೆ ರಿಕವರ್ ಮೂಡಿಗೆ, ಅಂದ್ರೆ ನಾವು ಹೆದರಿಕೆಯಿಂದ ಭಯದಿಂದ ಇರ್ತೇವಿ, ಅವಾಗ ಏನ್ ಮಾಡ್ತೈತೆ ಅದು ಮೊದ್ಲೇ ನಮ್ಗೆ ಈ ವೇಗಸ್ ನರ್ವ್ ಆಕ್ಟಿವ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ನಮಗೆ ರೆಸ್ಟ್, ಸಮಾಧಾನ ಸ್ಥಿತಿಗೆ, ವಿಶ್ರಾಂತ ಸ್ಥಿತಿ ಕರ್ಕೊಂಡೋಗಿ ಮುಂದೆ ಅದರಿಂದ ಏನ್ ನಾವು ಭಯಪಟ್ಟೈತೆ ಆ ಸನ್ನಿವೇಶದಿಂದ ರಿಕವರ್ ಮೂಡ್ಗೆ ನಮ್ಮನ್ನು ಕರೆದುಕೊಂಡು ಬಂದು ನಮ್ಮನ್ನು ಒತ್ತಡ ರಹಿತರನ್ನಾಗಿ ಅದು ಮಾಡುತ್ತದೆ. ಆದ್ದರಿಂದ ನಮ್ಮ ಮೆದುಳಿನಲ್ಲಿ ಏನಾದ್ರೂ ಗಾಬರಿ ಆದಾಗ, ಒತ್ತಡ ಆದಾಗ ಇದು ಎಲ್ಲ ಅಂಗಾಂಗಗಳಲ್ಲೂ ಪ್ರಭಾವವನ್ನ ಬೀರ್ತದೆ ಅಂತ ನಾನು ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಟ್ಟೇನೆ. ಈಗ ಇದನ್ನ ಯಾವ ರೀತಿ ನಾವು ಸಕ್ರಿಯಗೊಳಿಸ್ಬೇಕು, ಹಾಗಾದ್ರೆ ವೇಗಸ್ ನರ್ವ್ ಎಲ್ಲಿದೆ ಅಂತ ಗೊತ್ತಾಯ್ತು, ಅದು ಎಲ್ಲೆಲ್ಲಿ ಹರಡಿದೆ ನಮ್ಮ ಭಾಗದಲ್ಲಿ ಅಂತ ಗೊತ್ತಾಯ್ತು. ಅದನ್ನ ಯಾವ ರೀತಿ ನಾವು ಸಕ್ರಿಯಗೊಳಿಸ್ಬೇಕಪ್ಪ ಅಂತಂದ್ರೆ,
ಡಯಾಪ್ಯಾರಮೆಟಿಕ್ ಬ್ರೀತಿಂಗ್ ಅಂದ್ರೆ ಶವಾಸನ. ಈಗ ಆಲ್ರೆಡಿ ನಮ್ಮ ವೇದಿಕೆಯಲ್ಲಿ ನಮಗೆ ಶವಾಸನವನ್ನು ಮಾಡಿಸ್ತಾ ಇದ್ದಾರಲ್ಲ, ಶವಾಸನದಲ್ಲಿ ಮಲಗಬೇಕು. ನೀವು ನೆಲದ ಮೇಲಾದ್ರೂ ಮಲಗಬಹುದು, ಬೆಡ್ ಮೇಲಾದ್ರೂ ಮಲಗಬಹುದು. ಶವಾಸನದಲ್ಲಿ ಮಲಗಿ ಕೈಗಳನ್ನ ಫ್ರೀ ಆಗಿ ಬಿಡ್ಬೇಕು. ಶವಾಸನ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲರೂ ಇಲ್ಲಿ ಯೋಗ ಕ್ಲಾಸಿಗೆ ಜಾಯಿನ್ ಆಗೋರು ಎಲ್ಲರಿಗೂ ಗೊತ್ತು. ಅಲ್ಲಿ ಮಲಗಿ ಏನ್ ಮಾಡ್ಬೇಕು, ನಾವು ಉಸಿರನ್ನ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ಉಸಿರನ್ನ ತೆಗೆದುಕೊಳ್ಳುವಾಗ 4 ಕೌಂಟ್ ಮಾಡ್ಬೇಕು. ಅಂದ್ರೆ 4 ಸೆಕೆಂಡ್ ಅಥವಾ 4 ಕೌಂಟ್ ನೀವು ಮಾಡ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನ ಈ ರೀತಿ ಬಿಟ್ಟಿರ್ತೀರ, ಕಾಲ್ಗಳನ್ನ ಫ್ರೀ ಆಗಿಬಿಡಿ. ಎಲ್ಲಿ ಒತ್ತಡ ಇರಬಾರ್ದು, ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಇರಬಾರ್ದು. ಶವಾಸನದಲ್ಲಿ ಮಲಗಿ ಉಸಿರು ತೆಗೆದುಕೊಳ್ಳುವಾಗ ನೀವು ಮನಸ್ಸಿನಲ್ಲಿ ಎಣ್ಕೊಳ್ಳಿ, 1 2 3 4. ಆಮೇಲೆ 2 ಸೆಕೆಂಡ್ ಹೋಲ್ಡ್ ಮಾಡಿ ಉಸಿರನ್ನ. ಮತ್ತೆ 8 ಸೆಕೆಂಡ್ ಹೊರಗಡೆ ಬಿಡ್ಬೇಕಾದ್ರೆ ದೀರ್ಘವಾಗಿರ್ಬೇಕು ಸ್ವಲ್ಪ. 1 2 3 4 5 6 7 8. ಹಿಂಗ ನಿಮ್ ಮನಸ್ಸಿನಲ್ಲೇ ಅನ್ಕೊಂಡು ಈ ರೀತಿ ನೀವು ಬ್ರೀದಿಂಗ್ ಮಾಡೋದ್ರಿಂದ ಒಂದು 25ರಿಂದ 30 ಬಾರಿ ಬ್ರೀದಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಇನ್ಹೇಲ್ ಎಕ್ಸೇಲ್ ಆಗೋದ್ರಿಂದ ವೇಗಸ್ ನರ್ವ್ ತಕ್ಷಣ ಆಕ್ಟಿವೇಟ್ ಆಗುತ್ತೆ. ಇದನ್ನ ನೀವು ಯಾವಾಗ ಮಾಡ್ಕೋಬೇಕು, ನಾವು ಧ್ಯಾನಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಮಾಡ್ಕೊಂಡಾಗ ಧ್ಯಾನ ತುಂಬಾ ಒಳ್ಳೆ ರೀತಿಯಾಗಿ ಆಗುತ್ತೆ. ನಾವು ತಕ್ಷಣ ಏನು ಅಲ್ಫಾ ಸ್ಟೇಟ್ಗೆ ಬಂದು ಧ್ಯಾನ ತುಂಬಾ ಅಂದ್ರೆ ಶೂನ್ಯ ಸ್ಥಿತಿಗೆ ತಲುಪಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಮತ್ತೆ BP ಇದ್ದವ್ರಿಗೆ ಇದು ಒಂದು ಒಳ್ಳೆ ಅವಕಾಶ. ಇದನ್ನ ಮಾಡ್ಕೊಳ್ಳೋದ್ರಿಂದ BP ಕಂಟ್ರೋಲ್ ಆಗುತ್ತೆ. ಇದು 1ನೇ ಪದ್ಧತಿ. 2ನೇ ಪದ್ಧತಿ ಅಂದ್ರೆ ಸ್ನೋ ಯೋಗ ಅಂತಂದು. ಈಗೇನ್ ಐಸ್ ಕ್ಯೂಬ್ ಇರ್ತಾವು, ಅದನ್ನ ನೀವು ನೀರಿಗೆ ಹಾಕಿ, ನೀರು ನಿಮ್ ಮುಖ ಮುಳುಗೋಷ್ಟಿರ್ಬೇಕು, ಅಲ್ಲಿ ಆ ರೀತಿ ಮಾಡ್ಕೊಂಡು ತಂಪಾದ ನೀರಿನಲ್ಲಿ ನೀವು ಮುಖವನ್ನ ಎದ್ದೋದ್ರಿಂದ ಈಗ ಏನಾಗುತ್ತೆ, ನಮ್ಮ ಮುಖದಲ್ಲೆಲ್ಲ ಕೂಡ ವೇಗಸ್ ನರ್ವ್ನ ಬ್ರಾಂಚಸ್ ಇರ್ತಾವ. ಅವೆಲ್ಲ ಬ್ರಾಂಚ್ ಕೂಡ ನಾವು ತಂಪು ನೀರಲ್ಲಿ ಹಾಕಿದಾಗ ತಕ್ಷಣ ಅದು ವೇಗಸ್ ನರ್ವ್ ಆಕ್ಟಿವ್ ಆಗುತ್ತೆ ಮುಖದ ಭಾಗದಲ್ಲಿ. ಅದು ನಾವು ಅಥವಾ ಆ ತಣ್ಣೀರು ನಮ್ಗೆ ಅದು ಅವಕಾಶ ಇಲ್ಲ ಅಂದ್ರೆ ತಣ್ಣೀರು ತಗೊಂಡು ಮುಖಕ್ಕೆ ಗೊಜ್ಜ್ಕೋಬೇಕು. ನಾವು 1-2 ನಿಮಿಷ ಮುಖಕ್ಕೆ ಫೋರ್ಸ್ಫುಲ್ ಆಗಿ ಮುಖಕ್ಕೆ ಹಾಕೋದ್ರಿಂದ ಕೂಡ ಇದು ವೇಗಸ್ ನರ್ವ್ ಆಕ್ಟಿವ್ ಆಗುತ್ತೆ. ಅದೇ ಅಲ್ಲದೆ ಹಮ್ಮಿಂಗು, ಈಗ ಭ್ರಮರಿ ಪ್ರಾಣಾಯಾಮ ಮಾಡಿಸ್ತಾರೆ, ಹಮ್ಮಿಂಗು ಮತ್ತೆ ಚಾಂಟಿಂಗ್ ಮಾಡೋದು ಮತ್ತೆ ಸಿಂಗಿಂಗ್ ಮಾಡೋದ್ರಿಂದ ಕೂಡ, ಈಗ ನೋಡಿ ನಾವು ಹಾಡ್ ಹಾಡ್ತಾ ಇದ್ದಾಗ ತಕ್ಷಣ ನಾವು ಹಾಡೋರು ಬೇರೆ ಇರ್ತಾರೆ, ಆದ್ರೆ ಹಾಡನ್ನು ಕೇಳಿದ ತಕ್ಷಣ ನಮ್ಗೆ ಏನ್ ಬರುತ್ತೆ, ಕಣ್ಣುಗಳು ಮುಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ವೇಗಸ್ ನರ್ವ್ ಆಕ್ಟಿವ್ ಆಗಿ ನಾವು ಶೂನ್ಯ ಸ್ಥಿತಿಗೆ ತಲುಪಲಿಕ್ಕೆ ಅದು ಸಹಾಯ. ಆದ್ದರಿಂದ ಹಮ್ಮಿಂಗ್ ಮಾಡೋದು, ಭ್ರಮರಿ ಪ್ರಾಣಾಯಾಮ ಎಲ್ಲರಿಗೂ ಗೊತ್ತಲ್ಲ. ಏನ್ ಮಾಡ್ಬೇಕು, ಕಿವಿಯಲ್ಲಿ ಹೆಬ್ಬೆರಳು, ಪ್ರತಿದಿನ ನಮ್ ಸೆಷನ್ ನಲ್ಲಿ ಮಾಡಿಸ್ತಾರೆ ಇದನ್ನ. ಈ ರೀತಿ ಹಾಕೊಂಡು ನಾವು ದೀರ್ಘ ಉಸಿರನ್ನು ತೆಗೆದುಕೊಳ್ಬೇಕು. ಗಂಟಲಿನಿಂದ ಬರ್ಬೇಕು, ನಮ್ದು ಗಂಟಲಿನಿಂದ ಮಕಾರ ಬರ್ಬೇಕು, ಬಾಯನ್ನು ಮುಚ್ಚಬೇಕು. ಈ ರೀತಿ ಒಂದು 5-10 ಬಾರಿ ನೀವು ಮಾಡೋದ್ರಿಂದ ಕೂಡ ವೇಗಸ್ ನರ್ವ್ ಆಕ್ಟಿವ್ ಆಗುತ್ತೆ. ಮತ್ತೆ ಓಂಕಾರವನ್ನ ಜಪ ಮಾಡೋದು, ಅ ಉ ಮ ಅಂತ 3 ಬರ್ಬೇಕಲ್ಲೇ, ಅಲ್ಲಿ ಕೂಡ ದೀರ್ಘವಾಗಿ ಇರ್ಬೇಕದು. ಮಕಾರ ದೀರ್ಘವಾಗಿರ್ಬೇಕು. ಯಾವ ರೀತಿ ಅಂದ್ರೆ ಉಸಿರನ್ನ ನೀವು ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಯಾವುದು ಗಡಿಬಿಡಿ ಬೇಡ, ನಿಮ್ಮ ದೇಹ ರಿಲ್ಯಾಕ್ಸ್ ಮೂಡಲ್ಲೇ ಇರ್ಬೇಕು. ಈ ರೀತಿ ನಿಧಾನವಾಗಿ ಓಂಕಾರ ಜಪ ಮಾಡೋದ್ರಿಂದ ಕೂಡ ನಿಮಗೆ ಇಲ್ಲಿ ವೇಗಸ್ ನರ್ವ್ ಆಕ್ಟಿವ್ ಆಗುತ್ತೆ. ಮತ್ತೆ ಲಿವಿಂಗ್ ಇನ್ ಪ್ರೆಸೆಂಟ್ ಮೂಮೆಂಟ್, ನಾವು ಯಾವಾಗ್ಲೂ ಕೂಡ ಇದನ್ನ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ, ನಾವು ಪ್ರೆಸೆಂಟ್ ಮೂಮೆಂಟ್ಗೆ ತಕ್ಷಣ ಬಂದ್ಬಿಡ್ತೇವೆ. ಏನಾದ್ರೂ ಒಂದು ಸಮಸ್ಯೆ ಬಂದಾಗ ನಾವು ಏನ್ ಮಾಡ್ಬೇಕು ಅಥವಾ ಯಾವ ರೀತಿ ಅದಕ್ಕೆ ಆನ್ಸರ್ ಮಾಡ್ಬೇಕು, ಏನಾದ್ರೂ ಒಂದು ಘಟನೆ ನಡೆದಾಗ ತಕ್ಷಣ ನಾವು ರಿಯಾಕ್ಷನ್ ಮಾಡಕ್ ಹೋಗಲ್ಲ. ಅದಕ್ಕೆ ನಾವು 1-2 ಸೆಕೆಂಡ್ ನಾವು ಉಸಿರನ್ನ ಗಮನಿಸ್ತಾ ಕೂತು ಮಾಡಿದಾಗ ನಮ್ ತಕ್ಷಣ ಯಾವ ರೀತಿ ಅದನ್ನ ನಾವು ಬಗೆಹರಿಸ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಮತ್ತೆ ವಾಕಿಂಗ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ಇದು ನಮ್ದು ವೇಗಸ್ ನರ್ವ್ ಆಕ್ಟಿವ್ ಆಗುತ್ತೆ. ವೇಗಸ್ ನರ್ವ್ ಆಕ್ಟಿವ್ ಆಗೋದ್ರಿಂದ ನಮ್ಮಲ್ಲಿರುವಂತ
ಒತ್ತಡ ಕಡಿಮೆ ಆಗುತ್ತೆ ಮತ್ತು ನಾವು ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೇವೆ. ಯಾವಾಗಲೂ ಕೂಡ ನಾವು ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೇವೆ. ಈ ರೀತಿ ನಾವು ವೇಗಸ್ ನರ್ವ್ನ ಆಕ್ಟಿವ್ ಮಾಡ್ಕೊಳ್ಳೋಣ. ಆಕ್ಟಿವ್ ಮಾಡ್ಕೊಳ್ಳೋದ್ರಿಂದ ನನ್ನಲ್ಲಿ ಆದ ಬದಲಾವಣೆ ಏನಂದ್ರೆ, ನಾನು ಯಾವ್ದು ಎಂತ ಪರಿಸ್ಥಿತಿ ಬಂದ್ರು ನಾ ಗಡಿಬಿಡಿ ಮಾಡ್ಕೊಳ್ಳಲ್ಲ, ತಕ್ಷಣ ರಿಯಾಕ್ಷನ್ ಮಾಡೋದಿಲ್ಲ. ಆಯ್ತು ಅಂತ ಒಪ್ಕೋತೇನಿ, ಅದೇನು ಬಂದಿದ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ನಂತರ ಅದಕ್ಕೆ ಏನ್ ಮಾಡ್ಬೇಕಂತ ಅನ್ನೋದನ್ನ ನಾನು ಧ್ಯಾನದಲ್ಲಿ ಕೂತಾಗ ಅಥವಾ ಸುಮ್ನೆ ಕಣ್ಣು ಮುಚ್ಚಿ 2 ನಿಮಿಷ ಕೂತಾಗ ಅದೊಂದೇನೋ ಹೊಳೆಯುತ್ತೆ ಅದನ್ನ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನನ್ನಲ್ಲಿ ಏನು BP ಇತ್ತು ಅದನ್ನು ಅಳವಡಿಸ್ಕೊಂಡಿದ್ರಿಂದ ಆಯ್ತು, ಇಲ್ಲಿ ಕೊಡುವಂತ ಅನೇಕ ಚಿಕಿತ್ಸೆಗಳನ್ನ ಪಾಲನೆ ಮಾಡೋದ್ರಿಂದ ಆಯ್ತು ನನಗೆ BP ಇದೇ ಗೊತ್ತಿಲ್ಲ, ಆದ್ರೆ BP ಟ್ಯಾಬ್ಲೆಟ್ ಬಿಟ್ಟಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ಯಾವ್ದು ಟ್ಯಾಬ್ಲೆಟ್ ತಗೋತಾ ಇಲ್ಲ. ಥೈರಾಯ್ಡ್ ಇತ್ತು, ಥೈರಾಯ್ಡ್ ಟ್ಯಾಬ್ಲೆಟ್ ಅನ್ನು ಬಿಟ್ಟಿದ್ದೇನೆ, ಅದರಿಂದ ಕೂಡ ಮುಕ್ತಳಾಗಿದ್ದೇನೆ. ಈಗ ನಾನು ಈ 1 ವಾರದಿಂದ ಟೆಸ್ಟ್ ಮಾಡಿಸಿದಾಗ ನಂದು ಆಟೋಮೆಟಿಕ್ ಥೈರಾಯ್ಡ್ ಕಡಿಮೆ ನಾರ್ಮಲ್ ಸ್ಟೇಜಿಗೆ ಬರ್ತಾ ಇದೆ. ಅಂದ್ರೆ ನಾರ್ಮಲ್ ಸ್ಟೇಜಿಗೆ ಬಂದಿಲ್ಲ, ಆದ್ರೆ ಮೊದ್ಲೇಗಿಂತ ಕಡಿಮೆ ಆಗಿದೆ. ನಾವು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೂ ನಾನು ಕಡಿಮೆ ಆಗಿದೆ ಅಂದ್ರೆ ಇಲ್ಲಿ ಕೊಡುವಂತ ಚಿಕಿತ್ಸೆಗಳನ್ನ ನಾವು ಪಾಲನೆ ಮಾಡೋದ್ರಿಂದ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಅಲ್ಲದೆ ಮತ್ತೆ ಕೆಲವು ಪಾಯಿಂಟ್ ಅಕ್ಯುಪ್ರೆಷರ್ ಪಾಯಿಂಟ್ ಇದೆ, ಅದನ್ನು ನಾವು ಮಾಡ್ಕೊಳ್ಳೋದ್ರಿಂದ ವೇಗಸ್ ನರ್ವ್ನ ಆಕ್ಟಿವ್ ಮಾಡ್ಕೋಬಹುದು. ಯಾವ್ದಂದ್ರೆ ನಮ್ಮ ಕಿವಿಯಲ್ಲಿ 2 ಅಕ್ಕಪಕ್ಕದಲ್ಲಿ ಕಿವಿಯ ಮಧ್ಯ ಭಾಗದಲ್ಲಿ ಇಲ್ಲಿ ಒಂದು ಪ್ರೆಸ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ನಾವು ಪ್ರೆಸ್ ಮಾಡಿದಾಗ ಉಸಿರನ್ನ ತೆಗಿಬೇಕು, ಬಿಟ್ಟಾಗ ಉಸಿರನ್ನ ಬಿಡಬೇಕು. ಈ ರೀತಿ ಒಂದು 15ರಿಂದ 20 ಬಾರಿ ಇಲ್ಲಿ ಪ್ರೆಸ್ ಮಾಡಬಹುದು. ನಂತರ ಕೈಯಲ್ಲಿ ಕೂಡ ನಮ್ದು ಏನು ಇಲ್ಲಿ ರಿಸ್ಟ್ ಇರುತ್ತಲ್ಲ, ರಿಸ್ಟ್ ಇಂದ 3 ಬೆರಳು ಕೆಳಗಡೆ ಇಲ್ಲಿ ಮಧ್ಯದ ಬೆರಳಿನ ನೇರದಲ್ಲಿ 2 ನರ್ವ್ಸ್ ಕಾಣಿಸ್ತಾವೆ. 2 ನರಗಳಿರುವುದು ನಮಗೆ ಕಾಣುತ್ತೆ. ಅಲ್ಲಿ 3 ಬೆರಳಿನ ಕೆಳಗಡೆ ಇಲ್ಲಿ ಒಂದು ಪ್ರೆಸ್ ಮಾಡೋದ್ರಿಂದ ಈ ರೀತಿ ನಾವು ಒಂದು ಕೊಕೊನಟ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ ಏನಾದ್ರು ಹಚ್ಚಿ ಈ ರೀತಿ ಪ್ರೆಸ್ ಮಾಡ್ತಾ ಮಸಾಜ್ ಮಾಡೋದ್ರಿಂದ ಕೂಡ 2 ಕೈಗಳಲ್ಲಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ವೇಗಸ್ ನರ್ವ್ ಆಕ್ಟಿವ್ ಆಗುತ್ತೆ. ಈ ರೀತಿ ವೇಗಸ್ ನರ್ವ್ ಆಕ್ಟಿವ್ ಮಾಡೋದ್ರಿಂದ ನಮ್ಮಲ್ಲಿ ಇರುವಂತ ಹೊಟ್ಟೆ ಭಾಗದಲ್ಲಿರುವಂತ ಏನು ಡೈಜೆಷನ್ ಪ್ರಾಬ್ಲಮ್ ಇರಬಹುದು, ಊಟ ಮಾಡಿದ ತಕ್ಷಣ ಉರಿ ಅಂತ ಏನ್ ಸೆನ್ಸೇಷನ್ ಇರುತ್ತಾ ಅದೆಲ್ಲನು ಅದು ಕಡಿಮೆ ಮಾಡುತ್ತೆ. ಮತ್ತೆ BP ಕಡಿಮೆ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ಗಳು ಏನೇನಿದೆ ಅವೆಲ್ಲಗಳು ಕಡಿಮೆ ಆಗುತ್ತೆ. ಶ್ವಾಸಕೋಶದಲ್ಲಿ ತುಂಬಾ ಅಂದ್ರೆ ನಮ್ಮ ಶ್ವಾಸಕ್ರಿಯೆ ತುಂಬಾ ಅದ್ಭುತವಾಗುತ್ತೆ. ಆದ್ದರಿಂದ ಎಲ್ಲರೂ ಇದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ ನನಗೆ ಇಲ್ಲಿ ಧ್ಯಾನ ಹಂಚಿಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.